ಎಲ್ಲೋ ಮಡಿಕೇರಿ ರೋಡ್ ಅಲ್ಲಿ ಹೋಗ್ತಾ ಇದೀವಿ ವೀಕೆಂಡ್ ಅಲ್ಲಿ. ಎಲ್ಲಿಗೆ ಹೋಗ್ತಾ ಇರೋದು ಇವತ್ತು? ಮಡಿಕೇರಿ ಹತ್ರ ಮಲ್ಲಳ್ಳಿ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನನ್ನು. ಆಕ್ಚುಲಿ ಮಡಿಕೇರಿ ರೋಡ್ ಹತ್ತತ್ರ ಬಂದ್ವಿ ಅಂದ ತಕ್ಷಣನೇ ನೋಡು ಹೆಂಗೆ ವೆದರ್ ಚೇಂಜ್ ಆಗುತ್ತೆ. ಅದಕ್ಕೆ ಅಲ್ವಾ ಹೇಳೋದು, ಅಂದ್ರೆ ಸ್ಕಾಟ್ಲ್ಯಾಂಡ್ ಅಂತ ಏನೋ, ಸ್ಕಾಟ್ಲ್ಯಾಂಡ್ ಅಂತಾರ ಸ್ವಿಟ್ಜರ್ಲ್ಯಾಂಡ್ ಅಂತಾರ ಏನಂತಾರ ಆಕ್ಚುಲಿ ನನಗೆ ಗೊತ್ತಿಲ್ಲ. ನೀನ್ ಏನ್ ಹೇಳಿದ್ರು ನಾನು ನಂಬ್ಕೊಳ್ಳೇಬೇಕು. ಆಕ್ಚುಲಿ ನಾವು ಸಣ್ಣರಿರುವಾಗ ಅನ್ನೋರು ಕಣೋ, ಕರ್ನಾಟಕದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಥವಾ ಸ್ಕಾಟ್ಲ್ಯಾಂಡ್ ಏನೋ ಅನ್ನೋರು. ನಮಗೂ ಅಷ್ಟೆಲ್ಲ ಮರ್ತೋಗಿದೆ, ಒಟ್ಟಾರೆ ವೆದರ್ ಮಾತ್ರ ಹಂಗೆ ಇದೆ. ಈಗಿದು ಮಲ್ಲಳ್ಳಿ ಫಾಲ್ಸ್ ಬರ್ಬೇಕು ಅಂದ್ರೆ ಎಷ್ಟು, ಒಂದು 3 hours ಜರ್ನಿನ ಮೈಸೂರಿಂದ? ಆಗುತ್ತೆ ಕಣೋ, 3 ಗಂಟೆ. ಆಕ್ಚುಲಿ ಹುಣಸೂರು 1 ಗಂಟೆ, ಹುಣಸೂರಿಂದ ಕುಶಾಲನಗರ ಈ ಕಡೆ 1 ಗಂಟೆ, ಕುಶಾಲನಗರದಿಂದ ಮತ್ತೆ ಈ ಕಡೆ ಹೋಗ್ಲಿಕ್ಕೆ ಆಲ್ಮೋಸ್ಟ್ 1 hour ಬೇಕು. ಅಂದ್ರೆ ಮಡಿಕೇರಿಗೆಲ್ಲ ತುಂಬಾ ಪಕ್ಕ ಅಲ್ಲ? ಮಡಿಕೇರಿಯಲ್ಲಿರೋರಿಗೆ, ಮಡಿಕೇರಿಗಿಂತ ಕುಶಾಲನಗರದಲ್ಲಿರೋರಿಗೆ ಹತ್ರ ಆಗುತ್ತೆ. ಯಾಕೆಂದ್ರೆ ಮಡಿಕೇರಿಯಲ್ಲಿರೋರು ಆಲ್ಮೋಸ್ಟ್ ಒಂದು ಸ್ವಲ್ಪ ಟ್ರಾವೆಲ್ ಮಾಡಬೇಕು ಅನ್ಕೊಳ್ತೀನಿ. ಬಟ್ ಇಲ್ಲೆಲ್ಲ ನೋಡೋ ಕಾಡು ಹೆಂಗ್ ಕಾಣಿಸ್ತಾ ಇದೆ ಆಲ್ರೆಡಿ. ಅಂದ್ರೆ ಇದೇ ಚೇಂಜ್ ಆಗೋಯ್ತು ಟೆರೈನ್ ಅಲ್ವಾ? ಎಷ್ಟು ಚೆನ್ನಾಗಿದೆ ಟ್ರೀಸ್ ಇದೆಲ್ಲ, ಒಂಥರ ಫುಲ್ ಗ್ರೀನ್. ವೆಸ್ಟರ್ನ್ ಘಾಟ್ಸ್ ಕಣ. ಆಕ್ಚುಲಿ ಬರೀ ಇದು ಮಲ್ಲಳ್ಳಿನ ಇನ್ನೆಲ್ಲ ಹೋಗ್ತಾ ಇದೀವಿ? ಬಾರೋ, ಇನ್ನು ಉಳಿದಿದ್ದೆಲ್ಲ ಸರ್ಪ್ರೈಸ್ ಫಾರ್ ಯು. ಹೋಯ್ತಾ ನೋಡ್ಕೊಂಡು ಹೋಗೋದ? ಇವತ್ತ ನಮ್ಮ ಮೊದಲನೇ ಡೆಸ್ಟಿನೇಷನ್ ಯಾವುದು? ಈಗ ಆಕ್ಚುಲಿ ಕೋಟೆ ಅಬ್ಬಿ ಫಾಲ್ಸ್ ಅಂತ ಹೇಳಿ ಒಂದು ಫಾಲ್ಸ್, ಆ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ಇದು ಏನು ಕುಶಾಲನಗರ ಆದ್ಮೇಲೆ ಮಡಿಕೇರಿ ರೋಡಲ್ಲೇ ಕಂಟಿನ್ಯೂ ಆದ್ರೆ ಶುಂಠಿಕೊಪ್ಪ ಸಿಗುತ್ತೆ. ಶುಂಠಿಕೊಪ್ಪದಿಂದ ರೈಟ್ ತಗೋಬೇಕು. ಶುಂಠಿಕೊಪ್ಪ ಅಲ್ಲ ಕಣೋ, ಶುಂಠಿಕೊಪ್ಪ ಅನ್ನೋ, ನಮಗೆಲ್ಲ ಶುಂಠಿಕೊಪ್ಪನೇ ಕಣೋ ಅದು. ಓಕೆ. ಅಲ್ಲಿಂದ ಬಲ್ಗಡೆ ರೋಡಿಗೆ ಬಂದ್ರೆ ಈಗ ಹೋಗ್ತಾ ಇದೀವಿ ನೋಡು, ಇದೇ ರೋಡ್ ಆಕ್ಚುಲಿ. ಇದೆಲ್ಲ ನೋಡು ಆಕ್ಚುಲಿ ಫುಲ್ ಕಾಡು ಅಂತ ಕಾಣುತ್ತೆ ಒಂದ್ ಕಾಲದಲ್ಲಿ. ಇದೆಲ್ಲ ಜನಗಳು ತಗೊಂಡು ಈಗೆಲ್ಲ ಎಸ್ಟೇಟ್ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರಲ್ಲ. ಎಲ್ಲ ಕಾಫಿ ಎಸ್ಟೇಟ್ ಇವಾಗ. ಶುಂಠಿಕೊಪ್ಪದಿಂದ ಒಂದು 24 ಕಿಲೋಮೀಟರ್ ಆಗ್ಬೋದಲ್ವಾ? ಶುಂಠಿಕೊಪ್ಪದಿಂದ ಆಲ್ಮೋಸ್ಟ್ 24, ಒಂದು ಅರ್ಧ ಗಂಟೆ ಜರ್ನಿ. ಲೆಕ್ಸಿ ನೀರ್ ಯಾವ ಲೆವೆಲ್ಗಿದೆ, ಹೆಂಗಿದೆ ಹೋಗಿ ನೋಡೋಣ. ಮಾನ್ಸೂನ್ ಅಲ್ವನೋ, ನೀರಿದ್ದೇ ಇರುತ್ತೆ. ಎಲ್ಲ ಬಟ್ಟೆ ತಗೊಂಡ್ಬಂದಿದ್ಯೇನೋ ಈಜು ಹೊಡಿಯಕ್ಕೆ? ಈ ಚಳಿಲಿ ಯಾವ ಈಜು ಹೊಡಿತಾರೋ? ಈಜು ಹೊಡಿಯೋದು ಅಂತಂದ್ರೆ ಫಾಲ್ಸ್ ಅಲ್ಲೆಲ್ಲ ಈಜು ಹೊಡಿಯಕ್ಕಾಗುತ್ತೇನೋ, ಸ್ನಾನ ಮಾಡೋದಕ್ಕೆ ಈಜು ಹೊಡಿಯೋದು ಒಂದಿತ್ತು. ಸರಿ. ಬಾರ ಇದೇನೋ ಫಾಲ್ಸ್ ಅಂತೆಲ್ಲ. ಯಾವ ಫಾಲ್ಸ್ ಇದು? ಕೋಟೆ ಅಬ್ಬಿ ಫಾಲ್ಸ್. ಏನೋ ನಾವು ಕರೆಕ್ಟ್ ಆಗಿ ಬಂದ ತಕ್ಷಣ ಮಳೆ ಬಂದ್ಬಿಡ್ತಲ್ಲ. ಏನೋ ಸಾಕಾಗಿದೆ ಕಣೋ, ಅಬ್ಬಿ ಫಾಲ್ಸ್ ಸಖತ್ತಾಗಿದೆ ಅಂತಾರೆ. ಇಲ್ಲಿ ನೋಡು, ಇಲ್ಲಿ ಹೆಂಗಿದೆ ಇದು ಕೋಟೆ ಅಬ್ಬಿ ಫಾಲ್ಸ್ ಅಂತ ಹೇಳಿದ್ರೆ ಇದೆ. ನನಗೆ ಇದೇ ಫಸ್ಟ್ ಆಕ್ಚುಲಿ ಹೆಸರು ಕೇಳಿದ್ದು. ಬಟ್ ರಿಯಲಿ ಸೋಷಿಯಲ್ ಮೀಡಿಯಾ ಥ್ಯಾಂಕ್ಸ್ ಹೇಳ್ಬೇಕು ಕಣೋ ನಾವು, ಅಲ್ವಾ? ಸಾಕಾಗಿದೆ ಅಲ್ವಾ? ಎಲ್ಲ ಇದು ಹಿಡನ್ ಜಂಪ್ಸ್ ಅಂತಾರಲ್ಲ, ಆತರ ಅಲ್ಲ? ಹಿಡನ್ ಎಲ್ಲೋ ಆ ಕಡೆಯಿಂದ ಎಲ್ಲ ಜನ ಬರ್ತಿದ್ರಲ್ಲ, ಎಲ್ಲಿಂದ ಬರ್ತಿದ್ದಾರೆ? ಅಲ್ಲಿ ಇಳಿಲಿಕ್ಕೆ ಜಾಗ ಇದೆ ಅಂತ ಕಾಣತ್ತೆ ಕಣೋ. ಹಂಗ ನೋಡೋಣ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡು, ಕೋಟೆ ಅಬ್ಬಿ ಫಾಲ್ಸ್. ಕೋಟೆ ಅಬ್ಬಿ ಊರ ಹೆಸರು ಅಂತ ಕಾಣತ್ತೆ, ಅದಕ್ಕೆ ಕೋಟೆ ಅಬ್ಬಿ ಅಂತಾನೆ ಹೇಳ್ತಾರೆ. ಆವಂಡಿ ಅಂದ್ರೆ ಊರ ಹೆಸರು ಕಣೋ. ಅಂಗಡಿಯಾ? ಅಲ್ಲಿ ನೋಡು, ಅಲ್ಲಿ ಇಳಿಲಿಕ್ ಜಾಗ ಇದೆ ಕಣೋ, ಸಕ್ಕತ್ತಾಗಿದೆ ಅಲ್ವಾ? ಓಹೋ, ಏನೋ ಇದು? ವಾವ್, see the view. ಏನೋ ಇದು ಸ್ವರ್ಗ ಕಣೋ. ಚೆನ್ನಾಗಿದೆ ಅಂತ ಅನ್ಕೊಂಡಿರ್ಲ ಕಣೋ ನಾನು. ಎಲ್ಲ ಬೆಟ್ಟದಿಂದ ಬರೋ ನೀರು ಅನ್ಸುತ್ತೆ ಅಲ್ವಾ ಇದು? ಎಲ್ಲ ಹಾಲಿದ್ದಂಗ ಅದಲ್ಲ ಇದು? ಏನೋ ಇದು ನೀರು ಈ ತರ ಹರಿತಾ ಇದೆ. ಆಕ್ಚುಲಿ ಅಬ್ಬಿ ಫಾಲ್ಸಿಗೆ ಹೋದ್ರೆ ಮಡಿಕೇರಿ ಹತ್ರ ಅಲ್ಲೆಲ್ಲ ಇಷ್ಟು ಹತ್ರ ಹೋಗ್ಲಿಕ್ಕೂ ಬಿಡಲ್ಲ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ವ್ಯೂ ಅಷ್ಟೇ ಅದಕ್ಕಿಂತ ಸಖತ್ ಅನ್ಸುತ್ತಲ್ವಾ ಇಲ್ಲಿ? ಹಾಲಿದ್ದಂಗೆ ಇದೆ ಕಣೋ ನೀರು. ಆಕ್ಚುಲಿ ಅಲ್ಲೂ ಹಿಂಗೆ ಬರುತ್ತೆ. ಬಟ್ ಈಗ ಅದು ಅಂದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಎಲ್ಲ ಮಾಡಿ ಹತ್ರ ಹೋಗ್ಲಿಕ್ಕೆ ಬಿಡಲ್ಲ. ಬಟ್ ಇಲ್ಲಿ ನೋಡು, ಆಲ್ಮೋಸ್ಟ್ ನೀರಲ್ಲೆಲ್ಲ ಇಳಿಲಿಕ್ಕೆ ಬಿಟ್ಟಿದಾರೆ. ಆರಾಮಾಗಿ ನೀರಲ್ಲೂ ಇಳಿಬಹುದು ಇಲ್ಲಿ. ಏನೋ ಇದು ನೀರ್ ಹತ್ರ ಹೋಗ್ತಾ ಇದೀಯಾ? ನಾನು ಇಮ್ಯಾಜಿನೇ ಮಾಡಿರ್ಲ ಕಣೋ. ಆಲ್ಮೋಸ್ಟ್ ಫಾಲ್ಸ್ ಹತ್ರ ಹೋಗ್ಬೋದಾ? ನೋಡು, ಹೋಗ್ತಾ ಇದೀವಲ್ಲ ಇವಾಗ. ಏನೋ ಇದು ಸ್ವರ್ಗ ಇದ್ದಂಗಿದೆಯಲ್ಲೋ. ವಾವ್, ಅಮೇಜಿಂಗ್ ಕಣೋ. ಒಳ್ಳೆ ನಯಾಗ್ರ ಇದ್ದಂಗಿದೆಯಲ್ಲೋ. ಮಿನಿ ನಯಾಗ್ರಾನೆ. ಹುಷಾರು ಕಣೋ ನೀನು.
ಏನೋ ಇದು ವಿವೋ ವಾವ್ ಒನಕೆ ಕೋಟೆ ಅಬ್ಬಿ ಫಾಲ್ಸ್. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ. ವಾವ್ ಓ ಯು ಕ್ಯಾನ್ ವಾವ್ see the view. You should enjoy. See ಮಳೆ, falls, nature, forest, sea. ಎಲ್ಲಿದ್ದೀವಿ? ಓ ಏನೋ ಇದು ಇಲ್ಲಿವರೆಗೂ ಬಂದ್ಮೇಲೆ ಇಷ್ಟೊಂದು ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆಯಲ್ಲೋ. ಪೂರ್ತಿ ನೆಂದೋದಲ್ಲೋ ಫುಲ್ಲು. ಬಟ್ ಇದೇ ಒಂಥರ ಮಜಾ ಅನ್ನಿಸ್ತಿದೆ ಕಣೋ. ಇಲ್ಲಿ ಬಾರೋ, ಇಲ್ಲಿ ಏನೋ ಇದೆ ನೋಡೋಣ. ಓ ಇಲ್ಲಿ ನೀರಲ್ಲಿ ಇಳಿಲಿಕ್ಕೂ ಜಾಗ ಇದೆ ಕಣೋ. ವಾವ್ ವಾವ್ ವಾವ್. ಇದು ಒಳಗೆ ಹೋಗ್ಬೋದ ಇಲ್ಲಿ? ಏನೋ ಇದು ನೀರು ಸಖತ್ತಾಗಿದೆಯಲ್ಲೋ. ನೀವು ಅಲ್ವಾ? ನಾನು ಈಗ ಹೋಗ್ತೀನಿ. ಸಿಂಧು ಒಳಗಡೆಯಿಂದ ಮೊಬೈಲ್ ವಿಡಿಯೋ ಮಾಡ್ಕೊಂಡ್ ಬಂದೆ ತಗೋ. ಸಿಂಧು ಒಳಗಡೆಯಿಂದ ಫಾಸ್ಟ್ ಬರುತ್ತಾ? ಫುಲ್ ಚಳಿನಾ? ಏನೋ ಇದು ವ್ಯೂ. ಮಂಡಲ್ಪಟ್ಟಿ ಈ ಕಡೆ ಅಲ್ಲ ಆ ಕಡೆ ಹೋಗ್ಬೋದಾ ಬೈಕಲ್ಲಿ? ಹೋಗ್ಬೋದಂತೆ, ಮಳೆ ಬರ್ತೈತೆ, ನೋಡ್ಬೇಕು ಏನಾಗ್ತದೆ. ಇನ್ನು ಮಂದಾರಪಟ್ಟಿ ಅಂದ್ರೆ ನಾವು ಹೋಗಿದ್ವಲ್ಲ ಅದೇನಾ? ಅಲ್ಲ ನಾವು ಏನೋ ಇದು ಪೂರ್ತಿ ನಿಂದೋದಲ್ಲೋ. ಕಣೋ ಮಜಾ ಮಜಾ ಮಾನ್ಸೂನ್ ಮಜಾ ಕಣೋ ಇದು. ಏನ್ ಮಜಾನೋ ಏನೋ. ಇದ್ ನೋಡು ಗ್ಲಾಸು ಎಲ್ಲ ಪೂರ್ತಿ ಮಬ್ಬಾಗ್ತಿದೆ. ಅದಕ್ಕೆ ಕಣೋ ಇಲ್ಲಿ ಕೊಟ್ಟಿರೋದು ಆಟೋ ಅಂತ ಹಾಕೋ ಆಪ್ಷನ್. ಅದಕ್ಕೆ ಎಲ್ಲ ಫಾಗ್ ಕ್ಲಿಯರ್ ಆಗುತ್ತೆ. ಓ ಇದು ಎ ಸಿ ಏನಾದ್ರೆ ಕ್ಲಿಯರ್ ಆಗುತ್ತಾ? ಎಸಿ ಅಂತಲ್ಲ, ಈಗ ಹೊರಗಡೆ ಟೆಂಪರೇಚರ್ ಆಕ್ಚುಲಿ ತುಂಬಾ ಕೋಲ್ಡ್ ಇದೆ ಅಲ್ವಾ, ಓಕೆ. ಒಳಗಡೆ ಒಂಚೂರು ಬಿಸಿ ಇರುತ್ತೆ, ಎಲ್ಲ ಕಂಡೆನ್ಸ್ ಆಗ್ಬಿಡುತ್ತೆ, ಹಂಗಾಗಿ ಏನು ಕಾಣಿಸ್ದಂಗ ಆಗೋಗ್ಬಿಡುತ್ತೆ. ಹಂಗಾಗಿ ಆಟೋ ಹಾಕ್ಬಿಟ್ರೆ ಹೊರಗಡೆ ಒಳಗಡೆ ಟೆಂಪರೇಚರ್ ಅದಕ್ಕೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಬೆಸ್ಟ್ ಅದು. ಬೆಟ್ಟ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೇಲೆ. ಚಳಿಯಾ ಫುಲ್ಲು? ಚಳಿ ಅಂತಂದ್ರೆ ಚಳಿ ಅಲ್ಲ ಇದು, ಒಂಥರ ಮಜಾ ಇದು. ನಾಳೆ ಗೊತ್ತಾಗುತ್ತೆ, ಜ್ವರ ಬಂದಿರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಮಜಾ. 2 ದಿನ ಹೆಂಗ್ ಮಜಾ ಮಾಡೋದು, 3ನೇ ದಿನ ಹೋಗೋಗಲ್ಲ ಆಸ್ಪತ್ರೆಯಲ್ಲಿ ಒಂದೊಂದು ಇಂಜೆಕ್ಷನ್ ಕೊಡಿಸ್ಕೊಳ್ಳೋದು. ಇದೇ ಆಯ್ತಲ್ಲೋ ನಮ್ದು ಜೀವನ. ಏನ್ ಮಾಡ್ತೀಯ, ಏನ್ ಕತಿಯ, ಹೋಗು. ಇದೆ ಫೈನಲಿ ವಿ ರೀಚ್ಡ್ ಸುರ್ಲಬಿ. ವಾವ್ ಏನೋ ಇದು ವಿವೋ, ಮೈ ಗಾಡ್. ಸುರ್ಲಬಿ ಫಾಲ್ಸ್. ಬಾ
ಇದೇ ನೋಡಿ ಸುರ್ಲಭಿ ವಾಟರ್ ಫಾಲ್ಸ್. ಆಲ್ಮೋಸ್ಟ್ ಮಲ್ಲಳ್ಳಿ ಫಾಲ್ಸ್ಗೆ ಹೋಗೋ ದಾರಿಯಲ್ಲಿರೋದು. ವಾವ್, ಏನೋ ಇದು ನೀರ್ ಹಿಂಗ್ ಹರಿತಾ ಇದೆ. ವಾವ್, ಚಿಕ್ಕದಾದ ರೋಡಿನ ಬಂದಿತ್ತು ಸಾರ್ಥಕ ಆಯ್ತು. ನಾನ್ ಬರುವಾಗ ಹೆಂಗಿರುತ್ತೋ ಏನೋ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಏನೋ ಇದು ಹಿಂಗೆ ಧುಮ್ಮಿ ಕರಿತಾ ಇದೆ. ವಾಟರ್ ಫಾಲ ಇಲ್ಲ ಇದು ಒಂಥರ ಮಿನಿ ದೂದ್ ಸಾಗರ ಆಗ್ಬಿಟ್ಟಿದೆ. ವಾವ್, ಏನೋ ಏನೋ ಇದು. ಓ ಮೈ ಗಾಡ್, ಹಾಲ್ ನೊರೆ ಹೆಂಗೆ ಹರಿತಾ ಇದೆಯಲ್ಲ. ಹಾಲೆ ಹರಿತಾ ಇರೋದು ಹಾಲೆ. ಹಾಲ್ ನೊರೆ ಏನೋ ಇಷ್ಟೊಂದು ಜನ ಕ್ರೌಡೆಡ್, ಹೆವಿಲಿ ಕ್ರೌಡೆಡ್ ಅನ್ಕೊಳ್ತೀನಿ ಅಲ್ವಾ ಇದು. ಏನಾಗ್ಲಿ ಕಣೋ, ರೋಡ್ ನಾನು ಅಷ್ಟು ಚಿಕ್ಕದಿತ್ತಲ್ಲ, ಹಾ ಏನಪ್ಪ ಈ ಕಷ್ಟ ಮಾಡ್ಕೊಂಡು ಇಲ್ಲೆಲ್ಲ ಬರ್ಬೇಕಾ 4 ವೀಲರ್ಲಿ ಅನ್ಕೊಂಡ್ವಿ. ಕಣೋ, ನನಗೂ 3-4 ಜನದಲ್ಲಿ ಫುಲ್ ಭಯ ಆಗೋಗ್ಬಿಡ್ತು. ಫುಲ್ ರೋಡ್ ಎಲ್ಲ ಕೊರ್ದೋಗ್ಬಿಟ್ಟಿದೆಯಲ್ಲ. ಗೊತ್ತಾ ಇನ್ನೇನ್ ಹೋಗೋದ್ ಇಲ್ಲೇ ಹೋಗ್ಬಿಡೋಣ ರೋಡ್ ಎಲ್ಲ ನೋಡ್ಬಿಟ್ಟು. ಏನೋ ಇದು ಏನೋ ಇದು ರಾಕ್ಷಸ ಒಳ್ಳೆ ದೂದ್ ಸಾಗರಲ್ಲಿ ಅಲ್ಲಿ ಟ್ರೈನ್ ಕಾಣುತ್ತೆ, ಇಲ್ಲಿ ನಮ್ ಕಾರ್ ಕಾಣಿಸ್ತಾ ಇದೆಯಲ್ಲೋ. ವಾವ್, ಎಲ್ಲಿಂದ ಬರ್ತಾ ಇದೆ ನೀರು ಇಷ್ಟು ಅಂತ ಅಲ್ವಾ, ಎಷ್ಟು ಮಳೆ ಬರ್ತಾ ಇರ್ಬೋದು ಅಲ್ಲಿ. ಅದು ಮಾನ್ಸೂನ್ ಇನ್ನು ಈಗ ಜುಲೈ ಆಗಸ್ಟ್ ಇನ್ನೂ ಜಾಸ್ತಿ ಆಗ್ಬೋದಲ್ವಾ. ಆಗಸ್ಟ್ ಅಲ್ಲಿ ಇನ್ನೂ ಹೆವಿ ಇರುತ್ತೆ ಅಂತ ಕಾಣುತ್ತೆ. ಮೋಸ್ಟ್ಲಿ ಇಲ್ಲಿ ಆ ಸೇತುವೆ ಮುಳುಗೋಗಿರುತ್ತೆ ಅಂತ ಕಾಣುತ್ತೆ. ಎಲ್ಲ ಫೋಟೋ ಶೂಟಿಗೆ ಅರ್ಧ ಜನ ಇದಾರಲ್ವ ಇಲ್ಲಿ. ಅಷ್ಟು ಚೆನ್ನಾಗಿದಾರ ಪ್ಲೇಸ್. ಇನ್ನೇನ್ ಮಾಡೋಣ, ಆದ್ರೂ ಈ ತರ ಫೋರ್ಸ್ ಆಗಿ ನೀರು ಫಾಲ್ಸ್ ಅಲ್ಲಿ ಬರೋದು ನಾನು ಯಾವತ್ತೂ ನೋಡಿಲ್ಲ ಕಣೋ. ಇದೊಂಥರ ಒಂದು 60-70 ಡಿಗ್ರಿ ಸ್ಲ್ಯಾಂಟ್ ಆಗಿ ಈ ತರ ಫೋರ್ಸ್ ಆಗಿ ಫಾಲ್ಸ್ ಅಂದ್ರೆ 90 ಡಿಗ್ರಿ ಆತರ ಇರುತ್ತೆ ಅಲ್ವಾ. ಸರಿ, ಈ ತರ 60-70 ಇದು ವಂಡರ್ಲಾದಲ್ಲಿ ವಾಟರ್ ಗೇಮ್ಸ್ ಅಲ್ಲಿ ಇರುತ್ತಲ್ಲ ಆ ತರ ಇದೆ ಅಲ್ವಾ. ಸ್ಲೈಡ್ ಮಾಡ್ಕೊ ಬರ್ತಾರಲ್ಲ.